ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ. ದೇಶದ ಖ್ಯಾತ ಉದ್ಯಮಿ ಟಾಟಾ ಸಮೂಹದ ಮಾಜಿ ಮುಖ್ಯಸ್ಥ ರತನ್ ಟಾಟಾ ನಿಧನರಾಗಿರುವುದು ನಿಮಗೆ ಗೊತ್ತೇ ಇದೆ. ದೇಶದ ಅಗ್ರಗಣ್ಯ ಕಂಪನಿಗಳ ಪೈಕಿ ಟಾಟಾ ಸಮೂಹ ಇಂದು ನಂಬರ್ 1 ಸ್ಥಾನದಲ್ಲಿದೆ. ಇದಕ್ಕೆ ಕಾರಣರಾಗಿದ್ದವರು ರತನ್ ಟಾಟಾ. ಪಾರದರ್ಶಕ ಮತ್ತು ನೈತಿಕವಾಗಿ ವ್ಯವಹಾರ ನಡೆಸುವ ಮೂಲಕ ಈ ಕಂಪನಿ ದೇಶದ ಜನರ ಮನೆ ಗೆದ್ದಿದೆ. ಈ ಮೂಲಕ ರತನ್ ಟಾಟಾ ನಮ್ಮವರೇ ಆಗಿ ಹೋಗಿದ್ದರು. ಅವರ ನಿಧನಕ್ಕೆ ಹೀಗಾಗಿಯೇ ದೇಶ ಇಂದು ಕಂಬನಿ ಮಿಡಿಯುತ್ತಿದೆ. ಸರಳತೆಗೆ, ನೈತಿಕತೆಗೆ, ಲೋಕೋಪಕಾರಕ್ಕೆ ಒಂದು ಐಕನ್ ಆಗಿದ್ದ ರತನ್ ಟಾಟಾ ಟಾಟಾ ಸಮೂಹವನ್ನ ಜಾಗತಿಕ ಮಟ್ಟದಲ್ಲಿ ಕಟ್ಟಿ ಬೆಳೆಸಿದ್ದರು. ಅವರ ಈ ಯಶಸ್ಸಿನ ಸಾಧನೆ ದಾರಿ ಎಲ್ಲರಿಗೂ ಆದರ್ಶಮಯವಾದದ್ದು. ಅವರ ಜೀವನದಿಂದ ನಾವೆಲ್ಲರೂ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವವರು, ಉದ್ಯೋಗದ ನಿರೀಕ್ಷೆಯಲ್ಲಿರುವವರು, ವಿದ್ಯಾಭ್ಯಾಸ ಮಾಡುತ್ತಿರುವವರು ಮತ್ತು ಯಾವುದೋ ಉದ್ಯೋಗದಲ್ಲಿ ಉನ್ನತಿ ಸಾಧಿಸಬೇಕೆಂಬ ಹಂಬಲದಲ್ಲಿರುವವರು ನಾವೆಲ್ಲರೂ ಕಲಿಯಬೇಕಾದ ಪಾಠ ಬಹಳಷ್ಟಿದೆ. ಸರಳತೆಗೆ, ಸಜ್ಜನಿಕೆಗೆ ಹೆಸರಾದ ರತನ್ ಟಾಟಾ ಅವರ ಮಾತುಗಳಲ್ಲಿ ನನಗೆ ಬಹಳ ಇಷ್ಟವಾದದ್ದು ಅವರು ನಮ್ಮ ಜೀವನವನ್ನ ಕಬ್ಬಿಣಕ್ಕೆ ಹೋಲಿಸಿರುವುದು. ಕಬ್ಬಿಣವನ್ನ ನಾಶ ಮಾಡಲಾಗುವುದಿಲ್ಲ, ಆದ್ರೆ ಅದು ತುಕ್ಕು ಹಿಡಿದು ತಾನಾಗೇ ನಾಶ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಜೀವನ ಕೂಡ ಅಷ್ಟೇ. ಬೇರೆಯವರು ಯಾರು ಬಂದು ನಮ್ಮ ಜೀವನವನ್ನ ನಾಶ ಮಾಡಲಾಗುವುದಿಲ್ಲ, ಆದ್ರೆ ನಾವು ನಮ್ಮ ಮನಸ್ಥಿತಿ ದೌರ್ಬಲ್ಯಗಳಿಂದಲೇ ನಮ್ಮಿಂದಾಗೆ ನಾವು ನಾಶವಾಗ್ತೀವಿ ಅಂತ ಹೇಳ್ತಾರೆ ರತನ್ ಟಾಟಾ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಮಾತು. ಇಂಥ ಬೃಹತ್ ಉದ್ಯಮವನ್ನ ಕಟ್ಟಿ ಯಶಸ್ವಿಯಾದ ಟಾಟಾ ಅವರು ಒಂದ್ ಮಾತು ಹೇಳ್ತಾರೆ, ಗೆಲುವಿಗಿರುವ ಏಕೈಕ ಮಾರ್ಗವೆಂದರೆ ಸೋಲಿಗೆ ಹೆದರುವುದಲ್ಲ ಅಂತ. ನೋಡಿ, ಹೌದು, ಸೋಲಿಗೆ ಹೆದರಿದ್ರೆ ನಾವು ಏನನ್ನೂ ಮಾಡೋಕ್ಕಾಗಲ್ಲ. ಸೋಲಿಗೆ ಹೆದರದೇ ಇದ್ರೆ ನಾವು ಗೆಲುವನ್ನ ಪಡಿಬಹುದು ಅಂತ ಮಾತು ಹೇಳ್ತಾರೆ. ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇರೋರು, ಉದ್ಯೋಗದ ನಿರೀಕ್ಷೆಯಲ್ಲಿ ಇರೋರು ಈ ಮಾತನ್ನ ಯಾವತ್ತೂ ಮರಿಬಾರ್ದು. ಇನ್ನು ಕೆಲವರು ಸ್ನೇಹಿತರೆ ಏನ್ ಮಾತಾಡ್ತಾ ಇರ್ತಾರೆ ಅಂದ್ರೆ, ನನ್ಗೆ ಅದೃಷ್ಟ ಇಲ್ಲಪ್ಪ, ನಾನು ಏನ್ ಕೆಲಸ ಮಾಡಿದ್ರು ನಂಗೆ ಅದೃಷ್ಟ ಕೈ ಕೊಡುತ್ತೆ ಅಂತ ಮಾತಾಡ್ತಿರ್ತೀವಿ ನಾವು. ಹೌದು ಸ್ನೇಹಿತರೆ, ಈ ಬಗ್ಗೆ ರತನ್ ಟಾಟಾ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಅದೃಷ್ಟದ ವಿಷಯವನ್ನ ನೀವು ನಂಬಕ್ಕೆ ಹೋಗ್ಬೇಡಿ. ನೀವು ಯಾವುದೇ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಮಾಡಿಕೊಂಡಿರುವ ಸಿದ್ಧತೆ ಮತ್ತು ನೀವು ಕೆಲಸವನ್ನ ಹೇಗ್ ಮಾಡ್ತೀರಾ, ಕಠಿಣ ಪರಿಶ್ರಮ ಪಟ್ಟು ಮಾಡಿದ್ರೆ ಖಂಡಿತ ಯಶಸ್ಸು ಬರುತ್ತೆ. ಅಲ್ಲಿ ಅದೃಷ್ಟಕ್ಕೂ ನಿಮ್ಮ ಸಾಧನೆಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಮಾತನ್ನ ಅವರು ಆಗಾಗ ಹೇಳ್ತಾ ಇದ್ರು ಸ್ನೇಹಿತರೆ. ಅವರು ಹಾಗೆ ಕೂಡ ಬದುಕಿದ್ರು, ಕಠಿಣ ಪರಿಶ್ರಮ ಪಟ್ಟು ಇಷ್ಟೊಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಿದ್ರು. ನನಗೆ ಬಹಳ ಇಷ್ಟವಾದ ಅವರ ಮಾತೊಂದೆಂದರೆ, ಜೀವನ ಸರಳ ರೇಖೆಯಂತೆ ಇರಬಾರದು, ಅಪ್ಸ್ ಅಂಡ್ ಡೌನ್ ಇರಬೇಕು ಅಂತ. ECG ನೀವು ನೋಡಿರ್ತೀರಾ, ರಿಪೋರ್ಟ್ ನಲ್ಲಿ ಮೇಲೆ ಕೆಳಗೆ ಲೈನ್ಸ್ ಇರ್ತವೆ. ಅಲ್ಲಿ ಸರಳವಾಗಿತ್ತು ಅಂದ್ರೆ, ಒಂದೇ ಲೈನ್ ಇತ್ತು ಅಂತಂದ್ರೆ ಆ ವ್ಯಕ್ತಿ ಮೃತಪಟ್ಟಿದ್ದಾರೆ ಎಂದರ್ಥ. ನಾವು ಅಷ್ಟೇ, ಜೀವನದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ಬೇಕು, ಸೋಲು ಮತ್ತು ಗೆಲುವು ಇರ್ಲೇಬೇಕು. ಇವೆರಡು ಇದ್ದಾಗ ಮಾತ್ರ ನಮ್ಮ ಜೀವನಕ್ಕೊಂದು ಅರ್ಥ ಇರುತ್ತೆ ಅಂತ ಹೇಳ್ಬಿಟ್ಟು ರತನ್ ಟಾಟಾ ಹೇಳ್ತಾ ಇದ್ರು ಸ್ನೇಹಿತರೆ. ಹೌದಲ್ವೇ? ನಾವು ಸೋಲೇ ಬರಬಾರ್ದು, ನಮಗೆ ಯಾವಾಗ್ಲೂ ಗೆಲುವಿರ್ಬೇಕು, ಒಂದೇ ತರ ನಮ್ ಜೀವನ ಇರ್ಬೇಕು ಅಂದ್ಕೊಂಡ್ರೆ ಆ ಜೀವನಕ್ಕೆ ಅರ್ಥವಿರೋದಿಲ್ಲ. ಈ ಮಾತನ್ನ ಸೋತಾಗ ನಾವು ರತನ್ ಟಾಟಾ ಅವರ ಮಾತನ್ನ ನೆನಪಿಸ್ಕೊಂಡು ಗೆಲುವಿನತ್ತ ಮೇಲಕ್ಕೆ ಹೋಗೋಣ. ಮತ್ತೆ ಕೆಳಕ್ಕೆ ಬಂದ್ರು ಕೂಡ ಅಂಜದೆ ಪರಿಸ್ಥಿತಿಯನ್ನ ಎದುರಿಸೋಣ, ಅಲ್ವೇ ಸ್ನೇಹಿತರೆ? ಅವರು ಒಮ್ಮೆ ಯುವಜನತೆಯನ್ನು ಉದ್ದೇಶಿಸಿ ಮಾತನಾಡ್ತಾ ಹೇಳ್ತಾರೆ, ಒಮ್ಮೆ ಪ್ರಪಂಚವನ್ನ ನೀವೆಲ್ಲ ಕಣ್ತಿರ್ ನೋಡಿ, ಇಲ್ಲಿ ಎಲ್ಲವೂ ಕನಸುಗಳಿಂದಲೇ ಅರಳಿದಂಥವು. ಎಲ್ಲೋ ಗ್ಯಾರೇಜ್ ನಲ್ಲೋ, ಇನ್ನೆಲ್ಲೋ ಯಾವುದೋ ಕಟ್ಟೆ ಮೇಲೋ ಅಲ್ಲಿ ಕನಸು ಕಂಡವರು ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ. ಉದಾಹರಣೆಗೆ ಮೈಕ್ರೋಸಾಫ್ಟ್, ಆಪಲ್, ಅಮೆಜಾನ್, ಗೂಗಲ್, ಫೇಸ್ಬುಕ್, ಹೀಗೆ ಎಲ್ಲಾ ಕಂಪನಿಗಳು ಯಾರದ್ದೋ ಕನಸಿನ ಫಲ. ಅವುಗಳಿಂದ ದೊಡ್ಡ ಹೆಮ್ಮರವಾಗಿ ಬೆಳೆದಿವೆ. ನಾವು ಏನಾದರೂ ಮಾಡಬಹುದೆಂದು ಭಾವಿಸುವ ಐಡಿಯಾದಿಂದಲೇ ಇವೆಲ್ಲ ಹುಟ್ಕೊಂಡಿದ್ದವು. ಹಾಗಾಗಿ ಐಡಿಯಾ ಇಂಪಾರ್ಟೆಂಟು, ನೀವು ಬೇರೆಲ್ಲ ಅಲ್ಲ ಅಂತ. ನಾನೇನೋ ಸಾಧನೆ ಮಾಡ್ಬೇಕು, ನನಗದಿಲ್ಲ ಇದಿಲ್ಲ ಅನ್ಕೊಳ್ಳೋರಿಗೂ ಕೂಡ ಅವರೊಂದು ಮಾತು ಹೇಳ್ತಾರೆ,
ನೋಡಿ, ಎಲ್ಲಾ ಕಂಪನಿಗಳು ಅಂದ್ರೆ ಆಪಲ್ ಅಥವಾ ಮೈಕ್ರೋಸಾಫ್ಟ್ ಇರ್ಲಿ, ಅಮೆಜಾನ್ ಇರ್ಲಿ, ಗೂಗಲ್ ಇರ್ಲಿ, ಇವೆಲ್ಲರೂ ಕೋಟ್ಯಾಂತರ ಹಣ ಇದ್ದವ್ರು ಏನ್ ಕಟ್ಟಿದ ಕಂಪನಿಗಳಲ್ಲ, ಅಥವಾ ಅದಕ್ಕೆ ಬೇಕಾಗಿದ್ದ ತಂತ್ರಜ್ಞಾನ ಅವ್ರ ಹತ್ರ ಇರ್ಲಿಲ್ಲ, ಅದಕ್ಕೆ ಬೇಕಾದ ವಿದ್ಯಾಭ್ಯಾಸ ಕೂಡ ಕೆಲವರಲ್ಲಿ ಇರ್ಲಿಲ್ಲ, 100 ಎಕರೆ ಜಾಗ ಇರ್ಲಿಲ್ಲ. ಅವರೆಲ್ಲ ಎಲ್ಲೋ ಒಂದ್ ಮೂಲೆಯಲ್ಲಿ ಸಣ್ಣದಾಗಿ ಆರಂಭಿಸಿದ್ರು, ಇಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದ್ದಾರೆ. ಹಾಗೆ ನಾವು ಅದಿಲ್ಲ ಇದಿಲ್ಲ, ಹಾಗಿದ್ರೆ ನಾನು ಹಾಗೆ ಮಾಡ್ತಿದ್ದೆ, ಹೀಗಿದ್ರೆ ಹಾಗೆ ಮಾಡ್ತಿದ್ದೆ ಅಲ್ಲ, ಇರುವ ವ್ಯವಸ್ಥೆಯಲ್ಲಿ ನಮಗೆ ಏನ್ ಲಭ್ಯವಿದೆ ಅದನ್ನ ಬಳಸ್ಕೊಂಡು ದೊಡ್ಡ ಹೆಮ್ಮರವಾಗಿ ಬೆಳಿಬೇಕು ಅನ್ನೋ ಮಾತನ್ನ ಅವ್ರು ಹೇಳಿದ್ರು ಆ ಸಮಾವೇಶದಲ್ಲಿ. ಇದು ಯುವ ಜನತೆಗೆ, ದೇಶದ ಯುವ ಜನತೆಗೆ ಅವರು ನೀಡಿದ ದೊಡ್ಡ ಸ್ಫೂರ್ತಿದಾಯಕವಾದ ಮಾತಾಗಿತ್ತು ಸ್ನೇಹಿತರೆ. You look at the world around you, where ideas were born, where individuals started in garages. Where did Microsoft, where did Apple, where did Amazon, where did Google, where did Facebook come from? They came from ideas that people felt something could be done. ನಾನು ಎಷ್ಟು ಗಳಿಸಿದ್ದೇನೆ, ನನಗಿವತ್ತು ಎಷ್ಟು ಬಂದಿದೆ, ನನ್ನ ಸ್ಯಾಲ್ರಿ ಎಷ್ಟು, ಇದು ನಿಮ್ಮ ಗುರಿ ಆಗ್ಬಾರ್ದು. ನಾನ್ ಮನೆಗೆ ಹೋದ್ರೆ ಇವತ್ತು ನೆಮ್ಮದಿಯಿಂದ ಮಲ್ಕೋಬೇಕು, ಆ ಕೆಲಸ ಮಾಡಿದ ಕೆಲಸ ನನ್ಗೆ ಇಷ್ಟವಾಗಿತ್ತು, ಅದನ್ನ ನಾನು ಇಷ್ಟು ಯಶಸ್ವಿಯಾಗಿ ಮಾಡಿದ್ದೇನೆ ಅನ್ನೋ ನೆಮ್ಮದಿ ನಿಮ್ಗಿದ್ದಾಗ ನಿಮ್ಮ ಜೀವನ ಯಶಸ್ವಿ ಜೀವನ ಆಗುತ್ತೆ ಅನ್ನೋ ಮಾತನ್ನ ರತನ್ ಟಾಟಾ ಹೇಳಿದ್ರು. ಅವರು ಕೂಡ ಅದೇ ರೀತಿಯಲ್ಲಿ ಬದುಕಿದ್ರು. ಅವರು ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಯಾವ್ದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಓದೋದಿರ್ಲಿ ಅಥವಾ ಯಾವ್ದೋ ಒಂದು ಉದ್ಯೋಗದ ಹುಡುಕಾಟದಿರ್ಲಿ, ನಮ್ಗೆ ಬಹಳಷ್ಟು ತೊಂದರೆಗಳು ಬರ್ತವೆ. ಯಾವ್ದೋ ಎಕ್ಸಾಮು ಪೋಸ್ಟ್ಪೋನ್ ಆಗತ್ತೆ ಅಥವಾ ಇನ್ನೇನೋ ಆಗತ್ತೆ, ಅಲ್ಲಿ ಹಗರಣ ನಡೆಯುತ್ತೆ, ಇನ್ನೇನೋ. ಅದೇ ರೀತಿ ನಾವು ಒಂದು ಜಾಬ್ ಹುಡ್ಕೊಂಡು ಹೊರಟಿರ್ತೀವಿ, ಅಲ್ಲಿ ಯಾವ್ದೋ ಒಂದು ಇಂಟರ್ವ್ಯೂ ಹೋಗ್ಬೇಕಾದ್ರೂ ಕರೆಕ್ಟ್ ಟೈಮಿಗೆ ಹೋಗುವಾಗ ನಮ್ಗೆ ಹೋಗ್ಬೇಕು ಅಂದ್ಕೊಂಡ್ರೆ ಹೋಗುವಾಗ ಅನೇಕ ಸವಾಲುಗಳನ್ನ ನಾವು ಎದುರಿಸ್ಬೇಕಾಗತ್ತದೆ. ಹೀಗೆ ನಡೆಯುವ ದಾರಿಯಲ್ಲಿ ಸವಾಲುಗಳಿದ್ರೆ ನಮ್ಗೆ ಹೊಸ ಹೊಸ ಪರಿಹಾರಗಳನ್ನ ಕಂಡ್ಕೊಳ್ಳೋಕ್ ಸಾಧ್ಯ. ಸವಾಲುಗಳಿಗೆ ಹೆದರಿ ನಾವು ಹಿಂದಕ್ಕೆ ಹಿಂಜರಿದರೆ ನಮಗೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಎಂಬ ಮಾತನ್ನ ಅವ್ರು ಹೇಳ್ತಾರೆ. ದೇಶದ ಬಗ್ಗೆ ಅವರಿಗೆ ಬಹಳ ಒಂದು ಒಳ್ಳೆಯ ಕಲ್ಪನೆ ಇತ್ತು. ನಾನು ಸಮಾನ ಅವಕಾಶವಿರುವ ಭಾರತದ ದೇಶದ ಕನಸು ಕಾಣುತ್ತೇನೆ ಅಂತ ಅವ್ರು ಒಂದ್ ಕಡೆ ಹೇಳ್ತಾರೆ. ಅಲ್ಲಿ ಶ್ರೀಮಂತರು ಬಡವರು ನಡುವಿನ ಅಸಮಾನತೆಯೇ ಇರಬಾರ್ದು, ನಾವು ಆ ಅಸಮಾನತೆನೆಲ್ಲ ಕಿತ್ ಹಾಕಿ ಒಂದು ಸಮಾನ ಭಾರತ ದೇಶವನ್ನ ಕಟ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಯಾರಿಗಾದ್ರೂ ಏನಾದ್ರೂ ಮಾಡ್ಬೇಕು, ನಾನು ಏನೊಂದು ಐಡಿಯಾ ಇದೆ, ನಂತರ ಏನಾದ್ರು ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಅವ್ರಿಗೆ ಅವಕಾಶ ದೊರೆಯುವಂತ, ಅದ್ರೊಳಗೆ ಯಶಸ್ವಿ ಆಗುವಂತ ಒಂದು ವ್ಯವಸ್ಥೆ ಇರುವ ದೇಶವನ್ನ ನಾವು ಕಟ್ಟಬೇಕಾಗಿದೆ ಅಂತ ಯಾವಾಗ್ಲೂ ರತನ್ ಟಾಟಾ ಹೇಳ್ತಾ ಇದ್ರು. ಸ್ನೇಹಿತರೆ, ಅವರು ಯಾವಾಗ್ಲೂ ಹೇಳ್ತಿದ್ದ ಒಂದು ಮಾತು ಏನಂದ್ರೆ, ನಮ್ಮಿಂದ ಅಂದ್ರೆ ಯುವಜನತೆಯಿಂದ ನಾವು ಏನಾದ್ರೂ ಬದಲಾವಣೆ ಮಾಡಕ್ ಸಾಧ್ಯನಾ, ದೇಶದಲ್ಲಿ ಏನಾದ್ರೂ ಬದಲಾವಣೆ ತರ್ಲಿಕ್ಕೆ ಸಾಧ್ಯನಾ, ಈ ಪ್ರಶ್ನೆಯನ್ನ ನಾವು ನಮ್ಗೆ ಕೇಳ್ಕೊಳ್ತಾ ಹೋದ್ರೆ ನಾವು ಖಂಡಿತವಾಗಿಯೂ ಒಂದು ಹೊಸ ಅವಕಾಶವನ್ನ ಸೃಷ್ಟಿ ಮಾಡಿಕೊಂಡು ದೇಶಕ್ಕಾಗಿ ದುಡಿಬಹುದು ಎಂಬ ಮಾತನ್ನ ಅವರು ಯಾವಾಗ್ಲೂ ಹೇಳ್ತಾ ಇದ್ರು ಸ್ನೇಹಿತರೆ. ಆಮೇಲೆ ನಾವೇನಾದ್ರೂ ಹೊಸ ಕೆಲಸ ಮಾಡಕ್ ಹೊರಟಾಗ ಅಥವಾ ಇನ್ನೇನಾದ್ರೂ ಒಂದು ಸಾಧನೆ ಮಾಡ್ಬೇಕಂತ ಹೊರಟಾಗ ತುಂಬಾ ಜನ ಟೀಕೆ ಮಾಡ್ತಾರೆ, ಅದಕ್ಕೆ ಕಾಲೆಳೆಯೋ ಕೆಲಸ ಮಾಡ್ತಾರೆ, ಹಾಗ್ ಮಾಡ್ತಾರೆ, ಹೀಗ್ ಮಾಡ್ತಾರೆ ಅಂತ. ಸೊ ಅಂತ ಸಂದರ್ಭದಲ್ಲಿ ನಮ್ಗೆ ರತನ್ ಟಾಟಾ ನೆನಪಾಗಬೇಕು. ಅವ್ರು ಮಾತು ಹೇಳ್ತಾರೆ, ಯಾರಾದ್ರೂ ನಿಮ್ ಕಲ್ಲುಗಳನ್ನ ಹೊಡೆದ್ರೆ ಆ ಕಲ್ಲುಗಳಿಂದಲೇ ನೀವು ಒಂದು ಸ್ಮಾರಕವನ್ನ ನಿರ್ಮಿಸಿ, ಆ ಕಲ್ಲುಗಳಿಂದ ಹೊಡೆದ್ರು ಅಂತ ಬೇಜಾರ್ ಮಾಡ್ಕೊಂಡ್ಬಿಡಿ, ಅಲ್ಲೊಂದು ಸ್ಮಾರಕವನ್ನು ನಿರ್ಮಿಸಿ. ಹಾಗೆ ನಾವು ಟೀಕೆಗಳಿಂದ ನಾವೇನಾದ್ರೂ ಒಂದು ಏನೋ ಒಂದು ಪಾಸಿಟಿವ್ ಆಗಿ ಅವುಗಳನ್ನ ತೆಗೆದುಕೊಂಡು ನಾವು ಉನ್ನತವಾದನ್ನ ಸಾಧನೆ ಮಾಡ್ಬೇಕು ಹೊರತು ಆ ಟೀಕೆಗಳಿಗೆ ಹೆದರಿ ನಾವು ಒಂದ್ ಕಡೆ ಕೂತ್ಕೊಳ್ಳೋದಲ್ಲ, ನಮ್ಮ ತುಕ್ಕು ಹಿಡಿದು ಹೋಗ್ತೀವಿ ನಾವು ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ರು ಸ್ನೇಹಿತರೆ. ಲಂಡನ್ ನಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಅವರು ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಬೇಕೆಂಬ ಮಾತನ್ನು ಹೇಳ್ತಾರೆ. ಅವಾಗ ಅವರು 6 ಜನ ವೈದ್ಯರ ಮಾತನ್ನ ಪಾಲಿಸಿ ಅನ್ನೋ ಮಾತನ್ನ ಹೇಳ್ತಾರೆ. 6 ಜನ ವೈದ್ಯರು ಯಾರ್ಯಾರು ಅವ್ರ ದೃಷ್ಟಿಯಲ್ಲಿ? ಒಂದನೇದು ಸನ್ಲೈಟ್, ನಾವು ಬಿಸಿಲಿಗೆ ಹೋಗ್ಬೇಕು, ಇದರಿಂದ ನಮಗೆ ವಿಟಮಿನ್ ಸಿಗುತ್ತೆ ಮತ್ತು ನಮ್ಮ ಜೀವನ ಉಲ್ಲಾಸಭರಿತವಾಗುತ್ತೆ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಎರಡನೇದು ರೆಸ್ಟ್. ಹೌದು, ಕಠಿಣ ಪರಿಶ್ರಮ ಪಡಿ ಅಂತ ಹೇಳ್ತಿರೋ ರತನ್ ಟಾಟಾ ಅವರು ವಿಶ್ರಾಂತಿ ಕುರಿತು ಕೂಡ ಒಂದು ಮಾತನ್ನ ಹೇಳ್ತಾರೆ. ಅಗತ್ಯ ಬಿದ್ದಾಗ ನೀವು ವಿಶ್ರಾಂತಿ ಪಡೆಯಲೇಬೇಕು ಎಂಬ ಮಾತನ್ನ ಅವ್ರು ಹೇಳ್ತಾರೆ. ಸೊ ಎರಡನೇ ವೈದ್ಯ ವಿಶ್ರಾಂತಿ ಅಂತ ಹೇಳ್ತಾರೆ. ಮೂರನೇ ವೈದ್ಯ ಯಾರಂದ್ರೆ ಅವ್ರ ದೃಷ್ಟಿಯಲ್ಲಿ ಎಕ್ಸಸೈಸ್ ಮಾಡಲೇಬೇಕು, ವ್ಯಾಯಾಮ ಮಾಡಲೇಬೇಕು, ಇದು ದೇಹಕ್ಕೆ ಅಗತ್ಯವಾಗಿ ಬೇಕಾದದ್ದು ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಹಾಗೆ ನಾಲ್ಕನೇದು ಡಯೆಟ್. ನಾವು ಏನೇನೋ ತಿಂದ್ಬಿಡ್ತೀವಿ, ಆದ್ರೆ ಡಯೆಟ್ ಮಾಡ್ಬೇಕು ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ.
ಹಾಗೆ ಐದನೇದಾಗಿ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ಇದಿಲ್ಲದೆ ಹೋದ್ರೆ ನಿಮ್ಮ ದೇಹದ ಆರೋಗ್ಯ ಖಂಡಿತ ಕೆಡುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಆರನೇದು ಅವ್ರು ಕೊಡುವಂತ ಇದು ಏನಂತಂದ್ರೆ ಬಹಳ ಇಂಪಾರ್ಟೆಂಟು, ಇದು ಬಹಳ ಮುಖ್ಯವಾದ್ದು ಸ್ನೇಹಿತರೆ, ನಾವು ಒಳ್ಳೆಯ ಸ್ನೇಹಿತರನ್ನ ಹೊಂದಿರಬೇಕು ಅಂತ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು, ಇಳಿ ವಯಸ್ಸಿನಲ್ಲಿ ಕೂಡ ರತನ್ ಟಾಟಾ ಅವರು ಶಾಂತನು ನಾಯ್ಡು ಎಂಬ ಕಿರಿಯ ಸ್ನೇಹಿತನನ್ನ ಹೊಂದಿದ್ರು. ಹಾಗೆ ಒಳ್ಳೆಯ ಸ್ನೇಹಿತರನ್ನ ನಾವು ಇಟ್ಕೊಳ್ಬೇಕು, ಅವಾಗ ನಮ್ಮ ದೇಹದ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ ಎಂಬ ಮಾತನ್ನು ಹೇಳ್ತಾರೆ. ಸ್ನೇಹಿತರೆ, ಕೊನೆಯದಾಗಿ ವಿನಯತೆ ಬಗ್ಗೆ, ಅವರೆಷ್ಟು ಸರಳವಾಗಿದ್ರು, ವಿನಯತೆಯಿಂದ ಇರ್ತಿದ್ರು ಅನ್ನೋದನ್ನ ನಾವು ನೋಡಿದೀವಿ. ಅವ್ರ ಮಾತೊಂದು ಹೇಳ್ತಾರೆ, ಏನಂದ್ರೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಯಾರುವ ನೀವು ಪಕ್ಕ ಕೂತ್ಕೊಳ್ಳಿ, ನಾನು ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಅಂತ ಹೇಳೋದಿಲ್ಲ, ಬೇರೆಯವರು ನೋಡಿ ಇವರು ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಅಂತ ಪರಿಚಯ ಮಾಡ್ಕೊಡ್ತಾರೆ ನಮ್ಗೆ, ಅಥವಾ ಅವ್ರ ಬಗ್ಗೆ ಹೇಳ್ತಾರೆ ಎಲ್ಲ. ಹಾಗೆ ನಾವು ಕೂಡ ನಮ್ಮ ಸಾಧನೆ ಮಾತಾಡ್ಬೇಕು ಹೊರತು ನಾವು ಮಾತನಾಡಬಾರ್ದು ಅನ್ನೋ ಮಾತನ್ನ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಮಾತಿನೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.